ನಮಸ್ತೆ ಎಲ್ಲರಿಗೂ. ಇಲ್ಲಿ 2 ಚಿಟ್ಟೆ ಇದೆ. ಸಾರಿ, ಎರಡರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. ಬಾಬಾ ನಿಮ್ಗೇನ್ ಸಂದೇಶ ತಿಳಿಸ್ತಾರೆ ನೋಡೋಣ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಗೆ ಬಾಬಾ ಏನ್ ಮಾರ್ಗದರ್ಶನ ಕೊಡ್ತಾರೆ ನೋಡೋಣ. ವಾವ್, ಸೆಲೆಬ್ರೇಷನ್, ಗುಡ್ ನ್ಯೂಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಜೀವನದಲ್ಲಿ ಇದ್ದಂತ ಕಹಿ ಘಟನೆಗಳು, ಕಹಿ ದಿನಗಳು, ಕಹಿ ನಿಮ್ಮ ಜೀವನ ತುಂಬಾ ಖುಷಿ ಆಗ್ತಿದೆ. ನನಗೆ ರೀಡಿಂಗ್ ಮಾಡ್ಲಿಕ್ಕೇನೆ ಆನಂದ ಬಾಷ್ಪ ಬರೋ ತರ ಅನ್ನಿಸ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ. ನಿಮ್ಮ ಜೀವನದ ಸಫರಿಂಗ್ ಟೈಮ್ ಏನಿತ್ತು ಅದು ಮುಗೀತು. ನಿಮ್ಮ ಜೀವನದ ಕಷ್ಟದ ಸಮಯ ಏನಿತ್ತು ಅದು ಮುಗೀತು. ಇನ್ ಮುಂದೆ ನೀವು ಸೆಲೆಬ್ರೇಷನ್ ಮಾಡುವಂತ ಸಮಯ. ನಿಮ್ಮ ಜೀವನದಲ್ಲಿ ಕಷ್ಟ ಕಳ್ದಿ, ಹಾಗಂತ ಕಷ್ಟ ಯಾವಾಗ್ಲೂ ಲೈಫ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಒಂದ್ ಸರ್ಕಲ್. ಸೊ ಕಷ್ಟ ಕಳೀತು ಅಂದ್ರೆ ಸುಖ ಬರುತ್ತೆ, ಸುಖ ಕಳೀತು ಅಂದ್ರೆ ಕಷ್ಟ ಬರುತ್ತೆ. ಅದು ಟರ್ನಿಂಗ್ ಆಗ್ತಾನೆ ಇರ್ಬೇಕು. ಜೀವನ ಚಕ್ರ ನಡೆಯೋದೇ ಹಾಗೆ. ಏನಾಗತ್ತೆ ಅಂದ್ರೆ ಕಷ್ಟದಲ್ಲಿದ್ದಾಗ ತುಂಬಾ ನಿಧಾನಕ್ಕೆ ಸಮಯ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಅದೇ ಸುಖದಲ್ಲಿದ್ದಾಗ ತುಂಬಾ ಬೇಗ ಹೊರಟೋಯ್ತು ಅಂತ ಅನ್ಸುತ್ತೆ. ಸೊ ನಿಮ್ಮ ಪ್ರಾರ್ಥನೆ ಏನಿದೆ, ನೀವು ನಂಬಿರೋ ಎಲ್ಲಾ ಗುರುಗಳು ಕೂಡ, ಏಂಜಲ್ಸ್ ಆಗ್ಲಿ, ಬಾಬಾ ಆಗ್ಲಿ, ಬೇರೆ ಯಾವುದೇ ಶಕ್ತಿ ಆಗ್ಲಿ, ನೀವು ನಂಬಿರೋ ಅಂತ ಎಲ್ಲಾ ಗುರುಗಳು ಇಲ್ಲಿದ್ದಾರೆ. ಸೊ ಈ ಎಲ್ಲಾ ಗುರುಗಳಿಂದ ನಿಮ್ಗೆ ಮಾರ್ಗದರ್ಶನ ಸಿಕ್ಕಿದೆ. ಎಲ್ಲಾ ಗುರುಗಳ ಪ್ರಯತ್ನದಿಂದ ನಿಮ್ಮ ಕರ್ಮ ಏನಿದೆ ಬೇಗ ಕ್ಲಿಯರ್ ಆಗಿ ಒಳ್ಳೆ ಸಿಹಿ ಸುದ್ದಿ, ಸುಖದ ದಿನಗಳು ನಿಮ್ಗೆ ಮುಂದೆ ಬರೋದ್ರಲ್ಲಿ ಇದೆ. ಸೊ ಏನೇ ಆಗಿದ್ರು ನಗ್ನಗ್ತಾ ಇರಿ, ನಗ್ನಗ್ತಾ ಇರೋದನ್ನ ಕಲೀರಿ ಅಂತ ಹೇಳ್ತಾ ಇದೆ. ಟೈಮ್ ಫಾರ್ ಸೆಲೆಬ್ರೇಷನ್. ಕಾರ್ಡಲ್ಲಿತ್ತು. ಓಕೆ, ಗ್ರೋತ್. ಎಸ್, ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದೆ. ಇಷ್ಟು ದಿನ ಕಷ್ಟದಿಂದ ನೀವೇನ್ ಕಲ್ತ್ರಿ, ಇಷ್ಟು ದಿನದ ಸಫರಿಂಗ್ ಅಲ್ಲಿ ನೀವು ಕಲಿತ ಪಾಠಗಳು ಏನು, ಅದ್ರ ಕಡೆ ಗಮನ ಇರ್ಲಿ. ನೀವು ಕಲಿತ ಪಾಠಗಳನ್ನ ಮರಿಬೇಡಿ. ಅದನ್ನ ನಿಮ್ಮ ಜೀವನದ ಏಳಿಗೆಗೆ ಉಪಯೋಗಿಸ್ಕೊಳ್ಳಿ, ನಿಮ್ಮ ಪಾಠಗಳನ್ನ ಅಂತ ಹೇಳ್ತಾ ಇದೆ. ಸೊ ಇದು ಸರೆಂಡರ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಇಷ್ಟು ದಿನ ಆಗ್ಲೇ ಹೇಳ್ದಾಗೆ ಬಹಳ ಸಮಯ ಆಯ್ತು, ಬಹಳ ಕಷ್ಟಪಟ್ಟಿದ್ದೀರಾ. ಜೊತೆಗೆ ನಂಬಿರುವಂತ ಎಲ್ಲ ಶಕ್ತಿಗಳು, ಎಲ್ಲ ಏಂಜಲ್, ಸ್ಪಿರಿಟ್ ಗೈಡ್ಸ್, ರಕ್ಷಾ ದೇವತೆಗಳಾಗ್ಲಿ, ನಿಮ್ಮ ಆತ್ಮದ ಮಾರ್ಗದರ್ಶಕರಾಗ್ಲಿ, ಅಥವಾ ಬೇರೆ ಯಾರೇ ಆಗಿರ್ಲಿ, ಅವರೆಲ್ಲ ನಿಮ್ಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಿದು ಮುಂದೆ ನಡೆಸಿದ್ದಾರೆ. ಅವರಿಗೆ ಇನ್ನೊಂದ್ ಸ್ವಲ್ಪ ಈಗೋ ಅನ್ನೋದಿದೆ ನಿಮ್ಮಲ್ಲಿ. ನಾನು ನನ್ನಿಂದಾನೇ ಅನ್ನೋ ಭ್ರಮೆಯಲ್ಲಿ ಇದ್ದೀರಾ. ಸ್ವಲ್ಪ ಅದನ್ನ ಸೈಡ್ಗೆ ಇಟ್ಬಿಟ್ಟು ದೇವರಿಗೆ ಸಂಪೂರ್ಣ ಶರಣಾಗಿ ಅಂತ ಹೇಳ್ತಾ ಇದೆ. ನೀವು ಯೂನಿಕ್, ಯು ಆರ್ ಯೂನಿಕ್. ನಿಮ್ಮ ಜರ್ನಿ ತುಂಬಾ ಸ್ಪೆಷಲ್. ನೀವು ತುಂಬಾ ಸ್ಪೆಷಲ್. ಬಾಬಾಗೆ ನೀವು ತುಂಬಾ ಪ್ರಿಯವಾದ ವ್ಯಕ್ತಿ. ಹಾಗಾಗಿ ನಿಮ್ಮನ್ನ ನೀವು ಇನ್ನ ಹೆಚ್ಚು ಬಾಬಾ ಇಷ್ಟಪಡೋ ರೀತಿಲಿ ಬದಲಾವಣೆನ ತಗೊಂಬನ್ನಿ. ಇನ್ನ ಹೆಚ್ಚು ಬಾಬಾಗೆ ಖುಷಿ ಆಗ್ಬೇಕು. ಹೌದು, ನನ್ನ ಆಯ್ಕೆ ಸರಿಯಾಗಿತ್ತು, ನಾನು ಏನ್ ಆಯ್ಕೆ ಮಾಡಿದ್ದೆ ನಿನ್ಗೆ ಅದು ಸರಿಯಾಗಿತ್ತು ಅಂತ ಬಾಬಾಗೆ ಅರ್ಥ ಆಗೋ ತರ. ಎಸ್, ಬಾಬಾಗೂ ಕೂಡ ಕೆಲಸತಿ ನಾವು ಅರ್ಥ ಮಾಡ್ಬೇಕಾಗತ್ತೆ. ಬಾಬಾ, ನಾನು ನಿನ್ನ ಮಕ್ಕಳು, ನಿನ್ನ ಆಯ್ಕೆ ಸರಿಯಾಗಿದೆ. ನೀನು ತಲೆ ತಗ್ಸೋ ಹಾಗೆ ಮಾಡೋದಿಲ್ಲ, ನೀನು ದುಃಖ ಪಡೋ ಹಾಗೆ ಮಾಡೋದಿಲ್ಲ, ನೀನು ಪಶ್ಚಾತ್ತಾಪ ಪಡೋ ಹಾಗೆ ನಾವು ನಡ್ಕೊಳ್ಳೋದಿಲ್ಲ. ನಮ್ಮ ಜೀವನದ ಏಳಿಗೆಗೆ ನೀನೇನ್ ಪಾಠ ಕಲಿಸಿದ್ಯೋ ಅದನ್ನೆಲ್ಲ ಕಲಿತಾ ನಾವು ಮುಂದುವರಿತೀವಿ ಅಂತ ನಿಮ್ಮ ಏಳಿಗೆಯ ಕಡೆ ಗಮನ ಕೊಡಿ. ನಿಮ್ಮ ಏಳಿಗೆನ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿ. ಯಶಸ್ಸು ಬರ್ತಾ ಇದೆ. ಯಶಸ್ಸು ಬಂದಾಗ ತಲೆಗೇರೋದು ಜಾಸ್ತಿ. ಆ ತಲೆಗೇರೋದನ್ನ ಕಮ್ಮಿ ಮಾಡಿ ಎಲ್ಲ ನೀನು ಕೊಟ್ಟಂತ ಭಿಕ್ಷೆ, ತಪ್ಪೇನಿಲ್ಲ, ಬಾಬಾ ಕೊಟ್ಟಂತ ಭಿಕ್ಷೆ ಅಂತ ಅನ್ಕೊಂಡು ಬಾಬಾ ಚರಣಕ್ಕೆ ಶರಣಾಗಿ ಅಂತ ಹೇಳ್ತಾ ಇದೆ. ಮನಸ ಸ್ಮರಾಮಿ ಶಿರಸ ನಮಾಮಿ ಶ್ರೀ ಶಿರಡಿ ಸಾಯಿನಾಥ ನಮೋ ನಮೋ ಅಂತ ಯಾರು ಹೇಳ್ತಾ ಇರೋದು ಕೇಳಿಸ್ತಾ ಇದೆ. ಸೊ ನಿಮ್ ಜೀವನದಲ್ಲಿ ಕಷ್ಟ ಇದ್ದಾಗ ಕಾಪಾಡಿದ್ದಾರೆ. ಸೊ ಸುಖ ಬಂದಾಗ ಅವರ ಹಕ್ಕದು, ನೀವು ಅವರ ಪಾದಕ್ಕೆ ಶರಣಾಗುವಂಥದ್ದು, ನಿಮ್ಮ ಯಶಸ್ಸನ್ನ ಅವರ ಪಾದಕ್ಕೆ ಸಲ್ಲಿಸುವಂಥದ್ದು. ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು, ಸಿಹಿ ಸುದ್ದಿಗಳು ಎಲ್ಲ ಬರ್ತಿದೆ. ಇನ್ನಷ್ಟು ಸಿಹಿ ಸುದ್ದಿ ಬರಲಿ,
ಇನ್ ಮುಂದೆ ನಿಮ್ಮ ಜೀವನದಲ್ಲಿ ಬರೀ ಗುಡ್ ಟೈಮ್, ಡಿವೈನ್ ಟೈಮಿಂಗ್ ಈಗ ಶುರು ಆಗಿದೆ ಅಂತ ಅನ್ಸುತ್ತೆ. ಸೊ ಡಿವೈನ್ ಟೈಮಿಂಗ್ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ಇನ್ ಮುಂದೆ ಎಲ್ಲವೂ ಚೆನ್ನಾಗಿದೆ. ಸೊ ನಿಮ್ಮ ಆಗ್ಲೇ ಹೇಳದ್ನಲ್ಲ, ನಿಮ್ಮ ಮಾಸ್ಟರ್ಸ್, ನಿಮ್ಮ ಗುರುಗಳು, ನಿಮ್ಮ ದೇವರು ಯಾರಿದ್ದಾರೆ ಅವರು ನಿಮ್ಮನ್ನ ರಕ್ಷಣೆ ಮಾಡಿದ್ರು, ಮುಂದೆ ಕೂಡ ಮಾಡ್ತಾರೆ. ಸೊ ನಿಮ್ಗೆ ಹೇಳ್ತಾ ಇರೋದು ಇಷ್ಟೇನೆ, ನೀವು ಒಂಟಿ ಅಲ್ಲ, ನೀವು ಯಾವುದೇ ಕಾರಣಕ್ಕೂ ಒಂಟಿ ಅಲ್ಲ. ನಿಮ್ಮ ಜೀವನದ ಹಾದಿಲಿ ನೀವೇನ್ ನಡೀತಾ ಇದ್ದೀರಾ, ಏನ್ ಕಲಿತಾ ಇದ್ದೀರಾ ಅದನ್ನ ಇಗ್ನೋರ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ಸಾಕಷ್ಟು ಯಶಸ್ಸು ಬಂದಾಗ ಯಶಸ್ಸನ್ನ ಯಾರು ಯಶಸ್ಸಿನ ಹಾದಿಯಲ್ಲಿ ತೊಂದರೆಯನ್ನ ಪಡ್ತಾ ಇದ್ದಾರೋ ಅವರಿಗೆ ಸರಿಯಾದ ಯಶಸ್ಸು ಸಿಗ್ಲಿಕ್ಕೆ ಮಾರ್ಗದರ್ಶನ ಕೊಡಿ, ನಿಮ್ಮ ಜೀವನನ ನಿಯಂತ್ರಣದಲ್ಲಿ ಇಟ್ಕೊಂಡು ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಮುಂದಿನ ದಿನಗಳು ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಜೀವನಕ್ಕೆ ಬರಲಿ, ಅಷ್ಟೈಶ್ವರ್ಯಗಳು ಬರಲಿ, ಆರೋಗ್ಯ ಕೂಡ ಸರಿ ಹೋಗ್ಲಿ ಅಂತ ಹಾರೈಸ್ತೀನಿ. ಬಾಬಾ ಕಡೆಯಿಂದ ನಿಮಗೆ ಶುಭ ಸಂದೇಶ ಸಿಕ್ಕಿದೆ. ಬಾಬಾ ಶರಣಕ್ಕೆ ಒಂದು ಶರಣಾರ್ಥಿನ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಯಾರು ಆಯ್ಕೆ ಮಾಡಿದ್ದೀರಾ? ಬನ್ನಿ ಬಾಬಾರ ಸಂದೇಶ ಏನಿದೆ ನೋಡುವ. ಎಲ್ರೂ ಹೇಗಿದ್ದೀರಾ? ತುಂಬಾ ಕಷ್ಟದಲ್ಲಿದ್ದೀರಾ ಅಂತ ಅನ್ಸುತ್ತೆ. ಯಾರಿಗೋ ಎಡಗೈ ಭುಜ ತುಂಬಾ ಪೇನ್ ಆಗ್ತಾ ಇದೆ. ಯೋಚನೆ ಮಾಡಬೇಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ, ಆ ಕೈಗೆ ಮಾತ್ರ ಸರಿ ಹೋಗುತ್ತೆ. ಓಕೆ, ಟ್ರಸ್ಟ್ ದ ಪಾತ್ ಅಂತ ಇದೆ. ನಂಬಿಕೆ ಇರಲಿ ನಿಮ್ಮ ಜೀವನ ಪಯಣದ ಮೇಲೆ. ಸೊ ನಿಮ್ಮ ಭಯಗಳು, ನಿಮ್ಮ ಆತಂಕ ನಿಮ್ಮ ಯಶಸ್ಸನ್ನ ತಿಂದು ಹಾಕ್ಲಿಕ್ಕೆ ಬಿಡಬೇಡಿ. ನಿಮ್ಮ ಭಯ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನೆಯಲ್ಲಿ ಮನೆ ಮಾಡಲಿಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕಾಡ್ತಾ ಇದೆ, ಆದರೆ ಯೋಚನೆ ಮಾಡಬೇಡಿ. ಸೊ ಧೂನಿ ಹೇಳ್ತಾ ಇದೆ, ಬಾಬಾರ ಧೂನಿಲಿ ಎಲ್ಲವೂ ಸಾಧ್ಯ ಇದೆ. ಸೊ ಎಲ್ಲ ಕಾಯಿಲೆಗಳಿಗೂ, ಎಲ್ಲ ಸಮಸ್ಯೆಗಳಿಗೂ ಅದು ಹೇಳ್ತಾ ಇದ್ದಾರೆ ಬಾಬಾ. ಹೋಮ ಮಾಡಿರೋ ಹೋಮ ರಕ್ಷೆನ ಇಟ್ಕೊಳ್ಳಿ, ಅದರಿಂದ ಒಳ್ಳೇದಾಗತ್ತೆ ಅಂತ. ನನಗೆ ಹೋಮ ಬರ್ತಾನೆ ಇರುತ್ತೆ, ನಾ ಹೇಳ್ತಾನೆ ಇರ್ತೀನಿ. ಕೆಲವ್ರಿಗೆ ಅದು ಇಷ್ಟ ಆಗಲ್ಲ, ಆದರೆ ನಾನೇನು ಮಾಡಲಿ, ಇಲ್ಲೇನು ಬರುತ್ತೋ ಅದನ್ನ ನಾನು ಹೇಳ್ತೀನಿ. ಇಲ್ಲ ಅಂದರೆ ಎಲ್ಲಾದರೂ ಹೋಮ ನಡೀತಾ ಇದ್ರೆ ಅಲ್ಲಿ ಆ ಹೋಮದ ರಕ್ಷೆನ ತಗೊಂಬಂದು ಇಟ್ಕೊಳ್ಳಿ, ಅದರಿಂದ ಕೂಡ ರಕ್ಷೆ ಸಿಗುತ್ತೆ. ದಿನಾಗ್ಲೂ ಬಾಬಾದು ವಿಭೂತಿನ ತಗೊಂಬಂದು ಸ್ವಲ್ಪ ಮಟ್ಟಿಗೆ ಒಂದು ಚಿಟಿಕೆ ಅಷ್ಟು ಆಹಾರವಾಗಿ ಊಟದಲ್ಲಿ ಹೊಟ್ಟೆಗೆ ಸೇರಿಸಿ ಸ್ವಲ್ಪ ಹಣೆಗೆ ಇಡಿ. ಯಾರ್ದೋ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಬೆಡ್ ಮೇಲೆ ಮಲಗಿದಾಗ, ಅಥವಾ ಯಾರು ಬೆಡ್ ರೀಡನ್ ಆಗಿರಬಹುದು, ಅಥವಾ ಏನೋ ಕಾಣದ ಒಂದು ಶಕ್ತಿ ರಾತ್ರಿ ಹೊತ್ತು ಸಮಸ್ಯೆ ಮಾಡ್ತಾ ಇರಬಹುದು. ಅವರಿಗೆ ಒಂದು ಸಂದೇಶ ಇದೆ ಬಾಬಾ ಕಡೆಯಿಂದ. ವಿಭೂತಿನ ತಗೊಂಡು ಆ ಏನು ಮಂಚ ಇದೆ, ಆ ಮಂಚದ ಸುತ್ತ ಆ ವಿಭೂತಿನ ಹಾಕಿ ನಿದ್ರೆ ಮಾಡಿ, ಆಗ ಚೆನ್ನಾಗಿ ನಿದ್ರೆ ಬರುತ್ತೆ, ರಕ್ಷೆ ಸಿಗುತ್ತೆ ಅಂತ. ಆ ದುಷ್ಟಶಕ್ತಿ ಅಲ್ಲಿ ಅಲ್ದಾಡ್ತಾ ಇದೆ, ಅಲ್ಲಿ ಸಮಸ್ಯೆ ಮಾಡ್ತಾ ಇದೆ. ಚಿಂತೆ ಬೇಡ, ಬಾಬಾರ ಒಂದು ಆಶೀರ್ವಾದ ನಿಮ್ಗೆ ಇದೆ. ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅದು ಹೋಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗಿದೆ. ಸಾಧ್ಯ ಇದ್ರೆ ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಇಲ್ಲ ನಿಮ್ಮ ಮನೇಲಿ ಈ ಜಪ ತರ ಮಾಡ್ತಾರಲ್ಲ, ಸಂಗೀತ ಕಚೇರಿ ತರ ಮಾಡ್ತಾರಲ್ಲ, ಅಂದ್ರೆ ನಂಗೆ ಗೊತ್ತಿಲ್ಲ, ವರ್ಡ್ ಮರ್ತೋಯ್ತು ಕನ್ನಡದಲ್ಲಿ. ಈಗ ಕತೆ ಓದಿಸೋದು ಅಥವಾ ಏನಾದ್ರೂ ಪಾರಾಯಣ ಮಾಡಿಸೋವಂಥದ್ದು, ಆ ಥರ ಇರುತ್ತಲ್ಲ, ಆ ಥರ ಮಾಡಿಸಿ, ಇಲ್ಲ ಹೋಮ ಮಾಡಿಸಿ, ಇಲ್ಲ ಏನೂ ಮಾಡೋಕ್ಕಾಗ್ದಿರೋ ಇರೋರು ದೇವಸ್ಥಾನಕ್ಕೆ ಹೋಗಿ ವಿಭೂತಿ ತಗೊಂಬಂದು ಹಾಕಿ ನಂಬಿಕೆ ಇಟ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದೆ. ಎಸ್, ಆಗಲೇ ಏನು ಹೇಳಿದೆ, ಮಲ್ಕೊಳೋ ಸಮಯದಲ್ಲಿ, ಮಲ್ಕೊಳೋ ಸ್ಥಳದಲ್ಲಿ ಸಮಸ್ಯೆ ಆಗಿದೆ ಯಾರಿಗೂ, ಅದು ಈಗ ಹೇಳ್ದಂಥ ವಿಭೂತಿ ಪರಿಹಾರನ ಮಾಡ್ಕೊಳ್ಳಿ ಸಾಧ್ಯ ಇರೋರು. ಇನ್ನು ಹೆಚ್ಚಿಗೆ ಅನುಕೂಲ ಇರೋರು ಆ ಸಮಯದಲ್ಲಿ ಅಲ್ಲಿ ಏನು ಮಾಡಬೇಕೋ ಅದನ್ನ ಮಾಡಿ. ಫಸ್ಟ್ ಕ್ಲಿಯರ್ ಯುವರ್ ಬೆಡ್ ಎನರ್ಜಿ ಅಂತ ಹೇಳ್ತಾ ಇದೆ. ನೀವು ಮಲ್ಕೊಳ್ಳುವಂಥ ಹಾಸಿಗೆ ಇರ್ಬೋದು, ಬೆಡ್ ಇರ್ಬೋದು, ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅದನ್ನೆಲ್ಲ ವಾಶ್ ಮಾಡ್ತೀರಾ ಅಥವಾ ಬಿಸಿಲಿಗೆ ಹಾಕ್ತೀರಾ ಅಥವಾ ಆ ಜಾಗನ ಪೂರ್ತಿ ತೆಗ್ದು ಕ್ಲೀನ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿನ ಅಲ್ಲಿ ಹಾಕ್ತೀರಾ, ಯೋಚನೆ ಮಾಡಿ. ಫುಲ್ ಬೆಡ್ ಫುಲ್ ತೆಗ್ದ್ಬಿಟ್ಟು ನೀಟಾಗಿ ಒರೆಸಿ ಗಂಜಲಾಕಿ, ಇಲ್ಲಾಂದರೆ ಒಂಚೂರು ಅರಿಶಿನ ಹಾಕಿ ಒರೆಸಿ, ಆ ಜಾಗ ಏನಿದೆ ಅದ್ರ ಮೇಲೆ ಬೇವಿನ ಎಲೆನ ಹಾಸ್ಬಿಟ್ಟು ಅದ್ರ ಮೇಲೆ ಬೆಡ್ ಹಾಕಿ, ಮತ್ತೆ
ಮಾಮೂಲಿ ಯಥಾವತ್ತಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಬೇವಿನ ಸೊಪ್ಪು ಹಾಕೋದ್ರಿಂದ 2 ಪ್ರಯೋಜನ ಇದೆ. ಒಂದು, ಬೇವಿನ ಸೊಪ್ಪಿಂದ ಹುಳ ಉಪ್ಟೆ ಬರೋದಿಲ್ಲ. 2ನೇದು, ಬೇವಿನ ಸೊಪ್ಪಿಂದ ನೆಗೆಟಿವ್ ಎನರ್ಜಿ ಅದರ ಹತ್ರ ಇರೋದಿಲ್ಲ. 3ನೇದು, ಅದರಲ್ಲಿ ಆಕ್ಸಿಜನ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದು ಕೂಡ ಪಾಸಿಟಿವ್ನೆಸ್ನ ತರುತ್ತೆ. ಸೊ ಕನಸಿನ ಇಷ್ಟು ಮಾಡಿ ಬಾಬಾ ನಿಮ್ಮ ಕನಸಲ್ಲಿ ಬರ್ತಾರೆ. ಸೊ ರಾತ್ರಿ ನನ್ನ ಕನಸಲ್ಲಿ ಗಣೇಶ ಬಂದಿದ್ರು. ನನಗೆ ತುಂಬ ಖುಷಿ ಆಗೋಯ್ತು. ನಾನು ಗಣೇಶನ ಗಮನಿಸ್ತಾನೆ ಇಲ್ಲ. ಕಣ್ಣು ನೋಡು ನಂದು ಹೇಗಿದೆ, ಸೊಂಡ್ಲು ನೋಡು ಹೇಗಿದೆ, ನಾನು ಗಣೇಶ ಅಂತ ನನಗೆ ಎಚ್ಚರಿಕೆ ಮಾಡ್ತಾ ಇದ್ರು. ಸೊ ತುಂಬ ಖುಷಿ ಆಯಿತು. ಬೆಳಗ್ಗೆಯಿಂದ ಸ್ಪೀಚ್ ಲೆಸ್ ಆಗೋಗಿದ್ದೀನಿ. ಮಾತೇ ಬರ್ದಿರೋ ಅಷ್ಟು ಕೃತಜ್ಞತಾ ಭಾವ ತುಂಬಿದೆ. ಸೊ ಗಣೇಶನಿಗೆ ಒಂದು ಧನ್ಯವಾದ. ಸೊ ನೆನ್ನೆ ರೀಡಿಂಗಿಗೆ ಸಂಬಂಧಪಟ್ಟಂಗೆ ಗಣೇಶ ಬಂದಿದ್ರು. ಸೊ ಸ್ವಲ್ಪ ಮರ್ತೋಯ್ತು. ಇಟ್ಸ್ ಓಕೆ. ಆದರೆ ಬಾಬಾ ಖಂಡಿತ ಬರ್ತೀನಿ ಅಂತ ಹೇಳ್ತಿದ್ದಾರೆ. ರೆಡಿಯಾಗಿರಿ. ಯಾರು ಅನಾರೋಗ್ಯದಲ್ಲಿ ಇದ್ದಾರೋ ಅವರ ಬೆಡ್ಡಿಗೆ ತುಂಬ ಕ್ಲೆನ್ಸಿಂಗ್ ಅವಶ್ಯಕತೆ ಇದೆ. ಆ ಜಾಗನ ಕ್ಲೆನ್ಸ್ ಮಾಡಿ, ಈಗ ಹೇಳಿದ ರೀತಿಲಿ ಯಾರು ಅನಾರೋಗ್ಯದಲ್ಲಿದ್ದಾರೋ ಅವ್ರ ಕನಸಿಗೂ ಕೂಡ ಬಾಬಾ ಹೋಗ್ತಾರಂತೆ. ನೀವುಂಟು ಬಾಬಾ ಉಂಟು. ಸೊ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಕೃಷ್ಣ ಒಂದೇ ಜಗದ್ಗುರು ಅಂತ. ಸೊ ಮೆಡಿಟೇಷನ್ ಮಾಡಿ. ಸೊ ಆರೆಂಜಲ್ಲಿ ದೀಪ ಹಚ್ಚೋದು ಕೂಡ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಕೆಲವ್ರಿಗೆ ಬಾಬಾ ಹೇಳ್ತಿದ್ದಾರೆ ಗುಡಿಗೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ ಬನ್ನಿ ಅಂತ. ಯಾರಿಗೆ ನಿಂಬೆಹಣ್ಣು ದೀಪ ಹಚ್ಚಲಿಕ್ಕೆ ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ ನಿಮಗೆ ಬಿಟ್ಟಂತ ವಿಚಾರ. ಗುಡಿಗೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ ಬನ್ನಿ ಅಂತ ಇದ್ದಾರೆ. ಮೆಡಿಟೇಷನ್ ಮಾಡಿ, ಶಿವಶಕ್ತಿ ಇದ್ದಾರೆ, ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೆಡಿಟೇಷನ್ ಮತ್ತೆ ಬ್ಯಾಲೆನ್ಸ್ 2 ತುಂಬ ಮುಖ್ಯ ನಿಮ್ಮ ಜೀವನಕ್ಕೆ ಸದ್ಯದ ಪರಿಸ್ಥಿತಿಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಆಗ್ತಾ ಇರೋ ಸಮಸ್ಯೆಗಳಿಗೆ, ನೋವಿಗೆ ಹೆಚ್ಚಿನ ಸ್ಥಾನನ ಕೊಡಬೇಡಿ, ಧೈರ್ಯವಾಗಿ ಮುಂದುವರಿರಿ ಅಂತ ಹೇಳ್ತಿದ್ದಾರೆ. ಅಗೇನ್ ಬಾಬಾ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ದುಡ್ಡು ಬರ್ತಾ ಇದೆ, ಗಿಫ್ಟ್ ಬರ್ತಾ ಇದೆ, ನಿಮ್ಮ ನಿರೀಕ್ಷೆಗೆ ತಕ್ಕಂತೆ, ನಿಮ್ಮ ಅಗತ್ಯಗಳ ಪೂರೈಕೆಗೆ ತಕ್ಕಂತೆ ಬರಬೇಕಾಗಿರೋದೆಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಗ್ರೇಸ್ ಹೇಳ್ತಾ ಇದೆ. ಸೊ accept with grace the life plan have you chosen at your soul level ಅಂತ ಇದೆ. ಸೊ ಸೋಲ್ ಲೆವೆಲಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಮ್ಮನ್ನ ಸಮಸ್ಯೆಗಳಿಗೆ ಆಯ್ಕೆ ಮಾಡ್ಕೊಳ್ಳಕ್ಕಾಗತ್ತೆ. ಸೊ ಹಾಗಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಯಾವುದೇ ಗೊಂದಲ ಬೇಡ. ಸ್ವಲ್ಪ ಶಾಂತವಾಗಿ, ನಿಧಾನವಾಗಿ, ಸಮಾಧಾನವಾಗಿ ಧ್ಯಾನನ ಮಾಡಿ. ನಿಮ್ಮ ಕೈಲಿ ಯಾವ್ದ್ಯಾವುದು ಸಾಧ್ಯ ಆಗ್ತಾ ಇಲ್ವೋ ನಿಭಾಯಿಸ್ಲಿಕ್ಕೆ, ಅದನ್ನ ಬಾಬಾ ಚರಣಕ್ಕೆ ಸಮರ್ಪಣೆ ಮಾಡಿಬಿಡಿ. ನಾನು ನಿನ್ನಲ್ಲಿ ಶರಣಾಗಿದ್ದೇನೆ, ನನ್ನ ಸಮಸ್ಯೆಗಳನ್ನೆಲ್ಲ ನಿನ್ನ ಚರಣಕ್ಕೆ ಅರ್ಪಿಸಿದ್ದೇನೆ, ನಿನ್ನ ಇಷ್ಟ ನನ್ನ ಸಮಸ್ಯೆನ ಹೇಗೆ ಬಗೆಹರಿಸ್ತೀಯೋ ಹರಿಸಿಕೊಡು ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಲ್ ಈಸ್ ವೆಲ್, ಎಲ್ಲವೂ ಸರಿ ಹೋಗುತ್ತೆ, ಚಿಂತೆ ಮಾಡೋದು ಬೇಡ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲ ಪ್ರಾರ್ಥನೆಗಳು, ನಿಮ್ಮೆಲ್ಲ ಪ್ರಯತ್ನಗಳು, ನಿಮ್ಮೆಲ್ಲ ಬೇಡಿಕೆಗಳು, ನೀವು ನಂಬಿರುವಂಥ ಎಲ್ಲ ದೇವತೆಗಳು ಕೂಡ ಅದನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಕಟ್, ಕ್ಲಿಯರ್, ಕ್ಯಾನ್ಸಲ್ ಅಂತ ಇದೆ. ಸೊ ಬಾಬಾ ಹೇಳ್ತಾ ಇದ್ದಾರೆ ಡಿವೈನ್ಲಿ ಎಲ್ಲ ಶಕ್ತಿಗಳು ಒಂದೇ, ನಾವೆಲ್ಲರೂ ಒಂದೇ. ನಿಮ್ಮ ದೃಷ್ಟಿಕೋನದಲ್ಲಿ, ನಿಮ್ಮ ಜಾತಿ ಧರ್ಮದಲ್ಲಿ ನೀವು ನಮ್ಮನ್ನ ಬೇರೆ ಮಾಡಿದಿರಿ ಹೊರತು ನಮ್ಮನ್ನ ಜಡ್ಜ್ ಮಾಡಕ್ಕೆ ಬರಬೇಡಿ ಅಂತ ಹೇಳ್ತಾ ಇದೆ. ಬಾಬಾ ಹೇಳ್ತಾ ಇದ್ದಾರೆ ಯಾರೋ ಇಲ್ಲಿ ದೇವರನ್ನ ಜಡ್ಜ್ ಮಾಡ್ತಾ ಇದ್ದಾರೆ, ಈ ದೇವ್ರು ಆ ದೇವ್ರು ಅಂತ. ಸೊ ಅದನ್ನ ಮಾಡಬೇಡಿ. ಸೊ ನಾವೆಲ್ಲರೂ ಒಂದೇ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕಟ್ ಅಂಡ್ ಕ್ಲಿಯರ್ ಆಲ್ ದ ಮೆಮೊರೀಸ್ ಅಂಡ್ ಅಪ್ಸೆಟ್ ಆಫ್ ದ ಪಾಸ್ಟ್. ಸೊ ಹಳೇದೇನಿತ್ತು ಅದನ್ನ ಜಡ್ಜ್ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಇವಾಗ ಆಗ ಹಂಗಾಯ್ತು, ಅವ್ರು ಅದ್ ಮಾಡಿದ್ರು, ಇವ್ರು ಇದ್ ಮಾಡಿದ್ರು, ಅದ್ ಹಾಗಾಯ್ತು, ಇದು ಹೀಗಾಯ್ತು, ಇವರಿಂದ ಆಯ್ತು, ಅವರಿಂದ ಆಯ್ತು, ನಿಲ್ಸಿ ಅದನ್ನೆಲ್ಲ. ಸೊ ಅದಾಗಬೇಕಿತ್ತು, ಆಯಿತು. ಇವಾಗ ಹಳೇದನ್ನ ನೆನೆಸ್ಕೊಂಡು ಏನು ಪ್ರಯೋಜನ ಇಲ್ಲ. ಸೊ ಮುಂದುವರಿರಿ. ಯಾರಿಗೆ ತೀರಾ ಸಮಸ್ಯೆ ಇದೆಯೋ ಅವರು ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಹಾಕಿ ಬ್ಯಾಲೆನ್ಸ್ ತಗೊಂಬನ್ನಿ ಅಂತ ಹೇಳ್ತಾ ಇದೆ. ನಿಮ್ಮ ಡಿವೈನ್ ಟೈಮಿಂಗ್ ಇನ್ನೂ ಬಂದಿಲ್ಲ. ಡಿವೈನ್ ಟೈಮಿಂಗ್ ಬಂದಾಗ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆ ದಿನಗಳು ಆದಷ್ಟು ಬೇಗ ಬರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. 444 ಮೆಸೇಜ್ ಕೂಡ ಇದೆ, ಇಷ್ಟ ಇದ್ರೆ ಚೆಕ್ ಮಾಡಿ ಅಂತ ಹೇಳ್ತಾ ಬಾಬಾ ಶರಣಕ್ಕೆ
ಚರಣಕ್ಕೆ ಶರಣು ಹೇಳ್ತಾ ಮುಗಿಸೋಣ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.